ಗಟ್ಟಿ ನಿಲುವಿನ ದಿಟ್ಟ ಹೋರಾಟಗಾರ್ತಿ, ವಿಶ್ವದಲ್ಲೇ ಪ್ರಥಮ ಮಹಿಳಾ ಸೈನ್ಯವನ್ನ ಸ್ಥಾಪಿಸಿದ ಧೀರ ಕನ್ನಡತಿ ವೀರರಾಣಿ ಬೆಳವಡಿ ಮಲ್ಲಮ್ಮ. ವೀರರಾಣಿ ಬೆಳವಡಿ ಮಲ್ಲಮ್ಮನ ನಾಡಿನ ಕೊಡುಗೈದಾನಿಗಳೇ ಪ್ರತಿಷ್ಠಿತ ಅರವಳ್ಳಿಯ ಗೌಡ್ರು. ಅರವಳ್ಳಿಯ ಗೌಡರ ಮನೆತನದ ಶ್ರೀಯುತ ಪ್ರಕಾಶ್ ಗೌಡ ಪಾಟೀಲ್ರು ಹಾಗೂ ಶ್ರೀಮತಿ ದಾಕ್ಷಾಯಿನಿ ಪ್ರಕಾಶ್ ಗೌಡ ಪಾಟೀಲ್ ಅವರ ಮಡಿಲಿನಲ್ಲಿ 1977 ಡಿಸೆಂಬರ್ 18ರಂದು ಜನಿಸಿದವರೇ ಪಾಟೀಲ್ ಮನೆತನದ ಕರುಳಿನ ಕುಡಿ, ಜನಮೆಚ್ಚಿದ ಜನನಾಯಕಿ, ಬೆಳಗಾವಿಯ ಆಧುನಿಕ ಚೆನ್ನಮ್ಮ ಶ್ರೀಮತಿ ರೋಹಿಣಿ ಪಾಟೀಲ್ ಅವರು. ಶ್ರೀಮತಿ ರೋಹಿಣಿ ಪಾಟೀಲ್ ಅವರು ತಮ್ಮ ಬಾಲ್ಯದ ಪ್ರಾಥಮಿಕ ಶಿಕ್ಷಣವನ್ನ ಬೆಳವಡಿಯಲ್ಲಿ, ಪದವಿ ಪೂರ್ವ ಮತ್ತು ಪದವಿ ಶಿಕ್ಷಣವನ್ನ ಗೋಕಾಕ್ ಹಾಗೂ ಬೆಳಗಾವಿಯ ಮಹಾನಗರದಲ್ಲಿ ಪಡೆದ್ರು. ಬಾಲ್ಯದಿಂದಲೇ ಆಟ ಮತ್ತು ಪಾಠಗಳಲ್ಲಿ ಆಸಕ್ತಿ ಹೊಂದಿದ್ರು. ವಿದ್ಯಾರ್ಥಿ ಜೀವನದಿಂದಲೇ ಕ್ರಿಯಾಶೀಲತೆ ಮತ್ತು ನಾಯಕತ್ವದ ಗುಣವನ್ನ ಹೊಂದಿದ್ರು. ಕಥೆಗಳನ್ನ, ಕಾದಂಬರಿಗಳನ್ನ, ಸ್ವಾತಂತ್ರ್ಯ ಹೋರಾಟಗಾರ್ತಿಯರ ಹಾಗೂ ವಚನಕಾರ್ತಿಯರ ಕಥಾ ಸಂಕಲನಗಳನ್ನ ಓದೋದು ಇವರ ಹವ್ಯಾಸವಾಗಿತ್ತು. ತಂದೆಯ ಅಚ್ಚುಮೆಚ್ಚಿನ ಮಗಳಾಗಿದ್ದ ರೋಹಿಣಿ ಪಾಟೀಲ್ ಅವರ ತಂದೆಯ ಆಶಯದಂತೆಯೇ ಸ್ವಾತಂತ್ರ್ಯ ಸಂಗ್ರಾಮದ ಬೆಳ್ಳಿ ಚುಕ್ಕಿ ವೀರರಾಣಿ ಕಿತ್ತೂರು ಚೆನ್ನಮ್ಮಾಜಿಯ ನಾಡಿನ ಕೊಡುಗೈದಾನಿಗಳಾದ ಶ್ರೀಯುತ ದೇಮನಗೌಡ ಪಾಟೀಲ್ ಹಾಗೂ ಶ್ರೀಮತಿ ಶಕುಂತಲಾಬಾಯಿ ದೇಮನಗೌಡ ಪಾಟೀಲ್ ಅವರ ಹಿರಿಯ ಸುಪುತ್ರ ತಾಯಿ ಚೆನ್ನಮ್ಮಾಜಿ ಮತಕ್ಷೇತ್ರದ ಜನಪ್ರಿಯ ಹಾಗೂ ಜನಪರ ಕ್ರಿಯಾಶೀಲ ಶಾಸಕರಾದ ಶ್ರೀಯುತ ಬಾಬಾ ಸಾಹೇಬ್ ದೇಮನಗೌಡ ಪಾಟೀಲ್ ಅವರೊಂದಿಗೆ 23 ಏಪ್ರಿಲ್ 2000 ಇಸ್ವಿಯಂದು ವಿವಾಹವಾದರು. ಪತಿ ಶ್ರೀಯುತ ಬಾಬಾ ಸಾಹೇಬ್ ಪಾಟೀಲ್ ಅವರ ತಂದೆಯ ಹಾದಿಯಲ್ಲಿ ಸದಾ ಜನರ ನಡುವೆ ಜನರ ಸೇವೆಯನ್ನ ಉಸಿರಾಗಿಸಿಕೊಂಡ ಧೀಮಂತ ನಾಯಕರಾಗಿದ್ದಾರೆ. ಪತ್ನಿ ಶ್ರೀಮತಿ ರೋಹಿಣಿ ಪಾಟೀಲ್ ಅವರ ಕ್ರಿಯಾಶೀಲತೆ ಹಾಗೂ ನಾಯಕತ್ವದ ಗುಣವನ್ನ ಅರಿತ ಶ್ರೀಯುತ ಬಾಬಾ ಸಾಹೇಬ್ ಪಾಟೀಲ್ ಅವರು ತಾಯಿ ಚೆನ್ನಮ್ಮಾಜಿ ಮತಕ್ಷೇತ್ರದ ವ್ಯಾಪ್ತಿಗೆ ಬರುವ ಸಂಪಗಾವ ಜಿಲ್ಲಾ ಪಂಚಾಯತ್ ಮತಕ್ಷೇತ್ರದಿಂದ ಚುನಾವಣೆಗೆ ಸ್ಪರ್ಧೆ ಮಾಡಲು ಅವಕಾಶ ಮಾಡಿಕೊಟ್ಟರು. ವಿದ್ಯಾರ್ಥಿ ಜೀವನದಿಂದಲೇ ನಾಯಕತ್ವ ಮತ್ತು ಕ್ರಿಯಾಶೀಲತೆಯ ಗುಣವನ್ನ ಹೊಂದಿದ್ದ ಶ್ರೀಮತಿ ರೋಹಿಣಿ ಪಾಟೀಲ್ ಅವರು ಸಂಪಗಾವ ಜಿಲ್ಲಾ ಪಂಚಾಯತ್ ಮತಕ್ಷೇತ್ರದಿಂದ ಸ್ಪರ್ಧೆ ಮಾಡಿ 15,000 ಮತಗಳನ್ನ ಪಡೆದು ಸುಮಾರು 4,000ಕ್ಕೂ ಹೆಚ್ಚು ಮತಗಳ ಅಂತರದಿಂದ ಗೆಲುವಿನ ನಗೆ ಬೀರಿದ್ರು. ರಾಜಕೀಯಕ್ಕೆ ಪ್ರವೇಶ ಮಾಡಿದ್ರು. ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ಆಯ್ಕೆಯಾಗುವ ಮೂಲಕ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯಲ್ಲಿ ಹಲವಾರು ಅಭಿವೃದ್ಧಿ ಕೆಲಸಗಳನ್ನ ಕೈಗೊಂಡ್ರು. ಜೊತೆಗೆ ಕಿತ್ತೂರು ನಾಡಿನ ಜನತೆಯೊಂದಿಗೆ ಒಡನಾಟ ಹಾಗೂ ಒಳ್ಳೆಯ ಬಾಂಧವ್ಯ ಹೊಂದಿದ್ರು. ಜೊತೆಗೆ ಲಿಂಗಾಯತ ಸ್ವತಂತ್ರ ಧರ್ಮ, ಪಂಚಮಸಾಲಿ 2A ಹೋರಾಟ ಹಾಗೂ ರೈತ ಹೋರಾಟದ ಮುಂಚೂಣಿ ನಾಯಕರಾಗಿ ಹೋರಾಟಕ್ಕಿಳಿದ್ರು. ಸಂಪಗಾವಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ಅಭಿವೃದ್ಧಿ ಕಾರ್ಯಗಳನ್ನ ಮಾಡ್ತಾ ಕಿತ್ತೂರು ನಾಡಿನ ಸಮಗ್ರ ಅಭಿವೃದ್ಧಿಯ ಕನಸನ್ನ ಕಂಡ ಪಾಟೀಲ್ ದಂಪತಿಗಳು ಕರ್ನಾಟಕ ರಾಜ್ಯದ 17ನೇ ವಿಧಾನಸಭೆಗೆ ಶ್ರೀಯುತ ಬಾಬಾ ಸಾಹೇಬ್ ಪಾಟೀಲ್ ಅವರನ್ನ ಸ್ವತಂತ್ರ ಅಭ್ಯರ್ಥಿಯಾಗಿ ಕಿತ್ತೂರು ಮತಕ್ಷೇತ್ರದಿಂದ ಕಣಕ್ಕಿಳಿಸಿದ್ರು. ಶ್ರೀಯುತ ಬಾಬಾ ಸಾಹೇಬ್ ಪಾಟೀಲ್ರು ಸುಮಾರು 30,000ಕ್ಕೂ ಅಧಿಕ ಮತಗಳನ್ನ ಪಡೆದು ಪ್ರಥಮ ಪ್ರಯತ್ನದಲ್ಲಿ ಸೋಲು ಕಂಡ್ರು. ಸೋಲನ್ನೇ ಗೆಲುವಿನ ಮೆಟ್ಟಿಲನ್ನಾಗಿಸಿಕೊಂಡ ಛಲ ಬಿಡದ ಹೋರಾಟಗಾರ್ತಿ, ಗಟ್ಟಿ ನಿಲುವಿನ ದಿಟ್ಟ ಹೋರಾಟಗಾರ್ತಿ, ಸ್ವಾಭಿಮಾನಿ ವೀರರಾಣಿ ಬೆಳವಡಿ ಮಲ್ಲಮ್ಮನ ನಾಡಿನ ಮನೆಮಗಳು ಶ್ರೀಮತಿ ರೋಹಿಣಿ ಬಾಬಾ ಸಾಹೇಬ್ ಪಾಟೀಲ್ ಅವರು ಕ್ಷೇತ್ರದಾದ್ಯಂತ ತಿರುಗಾಡಿ ಎಲ್ಲಾ ಕಾರ್ಯಕರ್ತರನ್ನ, ಮುಖಂಡರುಗಳನ್ನ, ಪಾಟೀಲ್ ಮನೆತನದ ಹಿತೈಷಿಗಳನ್ನ ಹಾಗೂ ಅಭಿಮಾನಿಗಳನ್ನ, ಕ್ಷೇತ್ರದ ಮಹಿಳೆಯರನ್ನ ಸಂಘಟಿಸಿದ್ರು. ಪಾಟೀಲ್ ದಂಪತಿಗಳ ಸಂಘಟನೆಯ ಬಲವನ್ನ ಅರಿತ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ನಾಯಕರುಗಳು ಕರ್ನಾಟಕ ರಾಜ್ಯದ 18ನೇ ವಿಧಾನಸಭೆಗೆ ಕಿತ್ತೂರು ಮತಕ್ಷೇತ್ರದಿಂದ ಸ್ಪರ್ಧೆ ಮಾಡಲು ಅವಕಾಶ ಮಾಡಿಕೊಟ್ರು. ಕರ್ನಾಟಕ ರಾಜ್ಯದ 18ನೇ ವಿಧಾನಸಭೆಗೆ ಸ್ಪರ್ಧೆ ಮಾಡಿ ಕಿತ್ತೂರು ನಾಡಿನ ಸಮಸ್ತ ಜನರ ಮನಸ್ಸನ್ನ ಗೆದ್ದು 79,000ಕ್ಕೂ ಅಧಿಕ ಮತಗಳನ್ನ ಪಡೆಯೋದ್ರ ಜೊತೆಗೆ ಗೆಲುವಿನ ನಗೆ ಬೀರಿದ್ರು. ಛಲ ಬಿಡದ ಗಟ್ಟಿ ನಿಲುವಿನ ದಿಟ್ಟ ಹೋರಾಟಗಾರ್ತಿ, ಸ್ವಾಭಿಮಾನಿ ವೀರರಾಣಿ ಬೆಳವಡಿ ಮಲ್ಲಮ್ಮನ ನಾಡಿನ ಮನೆ ಮಗಳು ಕಂಡಂತಹ ಕಿತ್ತೂರು ನಾಡಿನ ಅಭಿವೃದ್ಧಿಯ ಕನಸನ್ನ ಇದೀಗ ನನಸು ಮಾಡಿದ್ರು. ಕಿತ್ತೂರು ನಾಡಿನ ಅಭಿವೃದ್ಧಿಯು ವೇಗದಲ್ಲಿ ಸಾಗ್ತಾ ಇದ್ದು ಇನ್ನು ಹೆಚ್ಚಿನ ಅಭಿವೃದ್ಧಿ ಕಾರ್ಯಗಳನ್ನ ಹಾಗೂ ಇನ್ನು ಹೆಚ್ಚಿನ ಜನ ಸೇವೆಯನ್ನ ಮಾಡಲೆಂದು ಈ ಆದರ್ಶ ದಂಪತಿಗಳ ಮೇಲೆ ಸೃಷ್ಟಿಕರ್ತ ಪರಮಾತ್ಮನ ಆಶೀರ್ವಾದವಿರಲಿ ಅಂತ ಸಮಸ್ತ ರೋಹಿಣಿ ಬಾಬಾ ಸಾಹೇಬ್ ಪಾಟೀಲ್ ಅವರ ಅಭಿಮಾನಿಗಳು ಹಿತೈಷಿಗಳ ಬಳಗದಿಂದ ಹಾರೈಸೋಣ.